ಚಳ್ಳಕೆರೆ ತಾಲೂಕು ಕಸಬಾ ಹೋಬಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿಣ್ಣೆಪಾಳ್ಯ ಗ್ರಾಮದ ತಿಮ್ಮಪ್ಪ ಎನ್ನುವ ರೈತರ ಮನೆಯಲ್ಲಿ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆದಿದ್ದ ರಾಗಿ, ಜೋಳ, ಕಡಲೆಕಾಯಿ, ತೊಗರಿಬೇಳೆ ಸೇರಿದಂತೆ ಹಸುಗಳನ್ನು ಮಾರಿ ಮನೆಯಲ್ಲಿಟ್ಟಿದ್ದ 2.5 ಲಕ್ಷ ಹಣ ಹಾಗೂ ಒಡವೆ ವಸ್ತುಗಳೆಲ್ಲವೂ ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ. ಕಷ್ಟಪಟ್ಟು ಕೂಡಿಟ್ಟಿದ್ದ 5-6 ಲಕ್ಷದವರೆಗೆ ನಷ್ಟವಾಗಿದ್ದು, ಎಲ್ಲವನ್ನೂ ಕಳೆದುಕೊಂಡ ರೈತ ತಿಮ್ಮಪ್ಪನ ಮಡದಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕಣ್ಣೀರಿಡುತ್ತಿದ್ದಾರೆ. ಹಸು ಮಾರಿದ್ದು 2 ಲಕ್ಷ ಇತ್ತು. ಅದು ಒಡವೆ, ಇನ್ನು ಬೇಳೆ, ತೊಗರಿ ಎಲ್ಲ, ಕಡಲೆಕಾಯಿ 4 ಮೂಟೆ ಮುಸ್ಕಿನ ಜೋಳ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಇವು ಆಧಾರ್ ಕಾರ್ಡು, ಹೊಲದ ಪತ್ರ ಒಂದೂ ಇಲ್ಲ. ಹೆಂಗಾಯ್ತು ಅದು? ಹೆಂಗಾತು ಅಂಬೋದೇ ಗೊತ್ತಿಲ್ಲ ನಮಗೆ. 10 ಗಂಟೆ ತನಕ ಎದ್ದೇ ಇದ್ವಿ. ಬೆಳಗ್ಗೆ ಎದ್ದು 6 ಗಂಟೆಗೆ ನಾವು ನೋಡ್ಕೊಂಡಿದ್ವಿ. ನೀವು ಒಳಗಡೆ ಇರಲಿಲ್ಲ? ಇಲ್ಲ, ಒಳಗಡೆ ಈಚೆ ಕಡೆ ಮನಗಿದ್ವಿ. ಯಾರು ಮಲಗಿದ್ರಿ? ಈಚೆ ಎಲ್ಲ ಈಚೆ ಕಡೆಯಲ್ಲೇ ಮನಗಿದ್ವಿ. ಕುಟುಂಬ ಪೂರ್ತಿ ಈಚೆ? ಕುಟುಂಬ ಎಲ್ಲ ಈಚೆ ಕಡೆ. ಎಷ್ಟು ನಷ್ಟ ಆಗಿದೆ ಯಜಮಾನ್ರೆ? ದುಡ್ಡು 1-2 ಲಕ್ಷ, ಒಡವೆ ಒಂದು 5-6 ಲಕ್ಷದ್ದು ಎಲ್ಲ ಸುಟ್ಟೋಗ್ಬಿಟ್ಟವೆ. ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಬೆಳ್ಳಿ ಬಂಗಾರ ಎರಡು ಇದ್ವಾ? ಉಂಡಿದ್ದಕ್ಕಿಲ್ಲ, ಇಲ್ಲ ಕಣಪ್ಪ, ಎಲ್ಲ ಹೋಗೈತೆ. ಒಡವೆ ವಸ್ತು, ನಮ್ಮ ವಾಲೆ ಸರಗಳು ಎಲ್ಲ ಹೋಗವಪ್ಪ. ಏನು ಇಲ್ಲ ಅದ್ರೊಳಗೆ. ತೊಗರಿಕಾಳು, ಬೇಳೆ, ಹಸ್ತಿಕಾಳು ಎಲ್ಲ ಹೋಗವಪ್ಪ. ಕಡಲೆಕಾಯಿ 4 ಮೂಟೆ ಕಡಲೆಕಾಯಿ ಎಲ್ಲ ಇದ್ವಪ್ಪ. ಎಲ್ಲ ಸುಟ್ಟೋಗವಪ್ಪ. ಏನೂ ಇಲ್ಲ ಅದ್ರೊಳಗೆ. ದುಡ್ಡು ಹೋಗೈತಪ್ಪ. ಮೊನ್ನೆ ಹಸ್ಕು ಮಾರಿದ ಇದನ್ನ ರೇಷ್ಮೆ ಮಾರ್ಕೊಂಡು ಬಂದಿಕ್ಕಿದ್ದ, ಎಲ್ಲ ಹೋಗೈತಪ್ಪ. ಹೆಂಗಾಯ್ತಮ್ಮ? ಹೆಂಗಾಯ್ತು? ಏನಾಯ್ತು ಅಂತಾನೆ ನೋಡ್ಲಿಲ್ಲ. ಎಲ್ಲ ಈಚೆ ಮನಗಿದ್ವಿ. ಏನಾಯ್ತು ಅಂತ ನೋಡ್ಲಿಲ್ಲ ಸ್ವಾಮಿ. ರೇಷ್ಮೆ ಸೆಡ್ ಮೂಲೆಗೆ ಬಾಕ್ಸ್ ಇತ್ತು. ಬಾಕ್ಸ್ನೊಳಗೆ ಕಬಡಾಗಿ ಇಟ್ಟಿದ್ವಿ. ಎಲ್ಲನ ಅಲ್ಲೇ ಇಟ್ಕೊಂತಿದ್ದು. ಎಲ್ಲದ್ರೊಳಗೆ ಇಟ್ಕೊಂಡಿದ್ವಿ. ಮನೆ ಪತ್ರ, ಪತ್ರ ಏನೂ ಇಲ್ಲಪ್ಪ. ಎಲ್ಲ ಹೋಗವೆ.